ಒಂದು ಬಂಡೆ ಕಲ್ಲಿನ ಮೇಲೆ ಮೂಡಿ ಬಂದ ಈ ದೇವಿ ಯಾರು? ಸುಮಾರು 5 ತಲೆಮಾರಿನ ಹಿಂದೆ ನಂಜಮ್ಮ ಅನ್ನೋ ಒಂದು ಹೆಂಗಸು ಇದ್ಲು. ಆಕೆ ದಿನನಿತ್ಯ ಕೆರೆಯ ಪಕ್ಕದಲ್ಲಿ ಕುರಿ ಮೇಯಿಸುವಂತ ಕಾಯಕವನ್ನ ಮಾಡ್ತಿದ್ಲು. ಹೀಗೆ ಒಂದು ದಿನ ಕೆರೆಯ ಪಕ್ಕದಲ್ಲಿ ಕುರಿಯನ್ನ ಮೇಯಿಸ್ತಿರ್ಬೇಕಾದ್ರೆ ಒಂದು ಬಂಡೆ ಕಲ್ಲಿನಿಂದ ಒಂದು ಹೆಣ್ಣಿನ ಅಶರೀರ ವಾಣಿ ನಂಜಮ್ಮಗೆ ಕೇಳುತ್ತೆ. ಆ ಹೆಣ್ಣಿನ ಅಶರೀರ ವಾಣಿ ಹೇಳುತ್ತೆ, ನಾನು ಮಹಾಂಕಾಳಿ, ನಾನು ಈ ಬಂಡೆಯಲ್ಲಿ ನೆಲೆಯಾಗಿದ್ದೀನಿ, ನನ್ನನ್ನ ಪ್ರತಿಷ್ಠಾಪಿಸು ಅಂತ ಆಜ್ಞಾಪಿಸುತ್ತೆ. ಇದನ್ನ ಕೇಳಿದ ನಂಜಮ್ಮ ಆ ಶರೀರವಾಣಿ ಬರ್ತಿದ್ದ ಬಂಡೆ ಕಡೆ ನೋಡ್ತಾಳೆ. ಯಾರೋ ಹಿಂದೆಯಿಂದ ಮಾತಾಡ್ತಿದ್ದಾರೆ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಮಾರನೇ ದಿನ ಮತ್ತೆ ಕೆರೆ ಹತ್ರ ಕುರಿ ಮೇಯಿಸ್ತಿರ್ಬೇಕಾದ್ರೆ ನಂಜಮ್ಮಗೆ ಮತ್ತೆ ಆ ಹೆಣ್ಣಿನ ಅಶರೀರವಾಣಿ ಕೇಳಿ ಬರುತ್ತೆ. ನಂಜಮ್ಮ ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ಬಂಡೆಯ ಹಿಂದೆ ಹೋಗಿ ನೋಡಿದಾಗ ಆಕೆಗೆ ಆಶ್ಚರ್ಯವಾಗುತ್ತೆ. ಅಲ್ಲಿ ಯಾರೂ ಇರೋದಿಲ್ಲ. ಭಯಭೀತಳಾದ ನಂಜಮ್ಮ ಈ ವಿಷಯವನ್ನ ಊರಿನ ಮುಖ್ಯಸ್ಥರಿಗೆ ತಿಳಿಸ್ತಾರೆ. ಊರಿನ ಜನ ಮುಖ್ಯಸ್ಥರು ಎಲ್ಲಾ ಸೇರಿ ಆ ಬಂಡೆ ಹತ್ರ ದೌಡಾಯಿಸ್ತಾರೆ. ಆ ಕಪ್ಪು ಬಂಡೆಯನ್ನ ಮುಖ್ಯಸ್ಥರು ಪರೀಕ್ಷೆ ಮಾಡಲು ಶುರು ಮಾಡ್ತಾರೆ. ಜನರೆಲ್ಲ ಸೇರಿ ಆ ಬಂಡೆಯನ್ನ ಎತ್ತಿದಾಗ ಅದರಲ್ಲಿ ಸಾಕ್ಷಾತ್ ಮಹಾಕಾಳಿ ಪ್ರತ್ಯಕ್ಷಳಾಗ್ತಾಳೆ. ಇದನ್ನ ಕಂಡ ಊರಿನ ಜನರು ಮೂಕ ವಿಸ್ಮಿತರಾಗೋಗ್ತಾರೆ. ಆ ಬಂಡೆ ಕಲ್ಲಿನಲ್ಲಿ ಮೂಡಿ ಬಂದಿರುವ ಮಹಾನ್ ಕಾಳಿಯ ಚಿತ್ರವು ಯಾರೋ ಕೆತ್ತಿದ್ದಲ್ಲ, ಅದು ಸ್ವಯಂಭೂವಾಗಿ ಅಲ್ಲಿ ಉದ್ಭವವಾಗಿರೋದು. ಊರಿನ ಮುಖ್ಯಸ್ಥರೆಲ್ಲ ಸೇರಿ ಆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಈಗಲೂ ಎಷ್ಟೋ ಜನರ ಆರಾಧ್ಯ ದೇವಿಯಾಗಿದ್ದಾಳೆ ಮಹಾನ್ ಕಾಳಿ. ಈ ಕ್ಷೇತ್ರ ಇರೋದು ನಮ್ಮ ಬೆಂಗಳೂರಿನಲ್ಲಿ. ಬಂಡೆಯಲ್ಲಿ ನೆಲೆಯಾದ ಮಹಾನ್ ಕಾಳಿಗೆ ಒಂದು ಹೆಸರಿದೆ. ಅದೇನು ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ.